ಶಾಂಪು ಇವೆಲ್ಲ ಯೂಸ್ ಮಾಡ್ತೀವಲ್ವಾ, ಇದೆಲ್ಲ ಪ್ಲಾಸ್ಟಿಕ್ ಕವರೆಲ್ಲ ಬರುತ್ತೆ. ಅದನ್ನ ಚಿಕ್ಕ ಕಣವಾಗಿ ತುದಿ ಕಟ್ ಮಾಡಿದ್ದೇನೆ ಅದು ರಿಪೇರಿ ಮಾಡಿ ಮತ್ತೆ ತುದಿ ಕಟ್ ಮಾಡಿದ್ದ ಈ ಥರ ಬಾಟಲ್ ಒಂದು ಅದನ್ನ ತಗೊಂಡ್ಬಂದು ಅದನ್ನು ರೀಯೂಸ್ ಮಾಡಿ ಮಾಡಿಬಿಟ್ಟು ತುದಿ ಇರುತ್ತಲ್ಲ ಇಂಡಿಕಾ ಹ್ಯಾಂಡ್ ಗ್ಲೌಸ್ ಎಲ್ಲ ಅದೆಲ್ಲ ಒಣಗಂತ ಅದು ಗಾಳಿಯಲ್ಲಿ ಹಾರೋಗ್ಬಿಡುತ್ತೆ. ಅದ್ರ ಬದಲು ಈ ಬಾಟ್ಲಲ್ಲಿ ಹಾಕಿದ್ರೆ ಒಂದು ಪೂರ್ತಿ ಭೂಮಿ ಒಳಗೆ ಪ್ಲಾಸ್ಟಿಕ್ ಆಗುತ್ತೆ. ಇದು ಈ ಥರ ಇದನ್ನ ಯಾರಿಗೆ ಹೇಳ್ಬೇಕು ಅಂತಂದರೆ ಹಿಂದೆ ಇವಾಗ ನೀರಿಗೆ ಅಭಾವ ಆಗ್ತಾ ಇದೆ. ಯಾರು ಕೆಲಸ ಬನ್ನಿ ಈ ಕಡೆಗೆ ಆಲ್ರೆಡಿ ಕೊಟ್ಟಿರೋ ನೀರು ಬರ್ತಾ ಇಲ್ಲ. ಹಾಗಾಗಿ ದಿನ ನೀರು ಟಿವಿಗಳಲ್ಲಿ ನೋಡ್ತಾ ಇದ್ದಾರೆ, ಕಾಡು ಪ್ರಾಣಿಗಳು ನಾಡಿ ಬಂದಿದೆ, ಯಾರಿಗೋಸ್ಕರ ಕಾಡಲ್ಲಿ ಆಹಾರ ಸಿಕ್ಕಲ್ಲ, ನೀರು ಸಿಕ್ಕದೆ ಬರ್ತಾ ಇದೆ. ಅದಕ್ಕೆ ನಾವೆಲ್ಲ ಸೇರಿ ಏನು ಮಾಡಬೇಕಂದ್ರೆ ಇರ್ತಾವಲ್ಲ ಹಣ್ಣಿನ ಬೀಜ, ಈ ಶ್ರೀಗಂಧಗಳ ಬೀಜನ ಸಹ ಪಕ್ಷಿಗಳು ತಿಂತವೆ, ಆಹಾರವಾಗಿ ಆಗುತ್ತೆ. ಇದನ್ನು ಬೀಜ ದುಂಡಿ ಥರ ಮಾಡಿಬಿಟ್ಟು ಕಾಡಲ್ಲಿ ಇರ್ತವೆ, ಪಕ್ಷಿಗಳಿಗೆ ಆಹಾರ ಆಗುತ್ತೆ. ಇದು ನೆಲ್ಲಿಕಾಯಿ, ಇದು ಹಣ್ಣುಗಳ ನಮ್ಮ ಹಿಂದೆಲ್ಲ ಸೋಪಾಗಿ ಯೂಸ್ ಮಾಡ್ತಾಯಿತ್ತು. ಈಗಲೂ ಸಹ ಬಂಗಾರಗಳೇ ಇದನ್ನೇ ಯೂಸ್ ಮಾಡೋದು. ಅದಾದಮೇಲೆ ಈ ಥರ ಎಲ್ಲ ಓದಿರೋರು, ರೈತರು, ಸೈನಿಕರು ಎಲ್ಲರೂ ಇದ್ದರು, ಅವ್ರಿಗೆಲ್ರಿಗೂ ಒಳ್ಳೆ ಗಾಳಿ ನೀರು ಬೇಕು. ನಾವೇನೇ ಇಂಜಿನಿಯರ್ಸ್ ಏನೇ ಓದಿದ್ರು ನಮಗಿದು ಒಳ್ಳೆ ಗಾಳಿ ನೀರು ಒಳ್ಳೆ ಭೂಮಿ ಬೇಕಂತಂದರೆ ಪ್ಲಾಸ್ಟಿಕ್ಕಿಂದ ಮುಕ್ತ ಮಾಡಬೇಕು. ಅಂದರೆ ಎಲ್ಲ ನಾವು ಪ್ಲಾಸ್ಟಿಕ್ ಮಯ ಆಗಿರೋದ್ರಿಂದ ಅಟ್ಲೀಸ್ಟ್ ರೆಡ್ಯೂಸ್ ಮಾಡೋಣ, ರೀಸೈಕಲ್ ಮಾಡೋಣ, ಮತ್ತೆ ಉಪಯೋಗಿಸೋಣ ಅವಾಗ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಪ್ರೆಸ್ ಮಾಡೋದು ಸ್ವಾಮಿ ಕೊಡು, ಸ್ವಾಮಿ ಕೊಡು. ಈ ಕಡೆ ಬರೋದು ನೀನು, ಈ ಕಡೆ ಬಾ. ನಿಮ್ಮ ಹೋಗ್ತಾರೆ ತಿಳುವಳಿಕೆಯನ್ನು ಹೇಳಿದೆ. ಪ್ಲಾಸ್ಟಿಕ್ ವ್ಯವಸ್ಥೆಯನ್ನು ಯಾವ ಥರ ಬಳಕೆ ಮಾಡ್ಕೋಬೇಕು, ಹಾಲಿಂದಾಗಿರ್ಬೋದು, ಸೋಪಿಂದಾಗಿರ್ಬೋದು, ಬೇರೆ ಯಾವುದೇ ಹಾಲಿನ ಪ್ಯಾಕೆಟ್ ಕಟ್ ಮಾಡೋದಾಗಿರ್ಬೋದು, ಯಾವುದೇ ಇದ್ದರೂ ಅದನ್ನು ಏನು ಮಾಡಬೇಕು, ಪರಿಸರ ಎಂಥದ್ದನ್ನು ಶೇಖರಿಸಬೇಕು, ಮತ್ತು ಕಾಡಿನಲ್ಲಿ ಏನೇನು ಇದನ್ನು ಬೆಳೆಸಬೇಕು. ಮತ್ತು ಹಿಂದೆ ನಾವು ಬಾವಿಯಲ್ಲಿ ಸೇರ್ತಾಯಿದ್ದೋ, ಸೇವೆ ಮಾಡ್ತಾಯಿದ್ದೋ, ನೀರು ಸಿಗ್ತಾ, ಈಗ ಸಾವಿರಾರು ಅಡಿ ನೀರು ಸಿಗ್ತಿಲ್ಲ. ಭೂಮಿ ಪರಿಸರ ಕೆಟ್ಟೋಗಿದೆ, ಒಂದು ವ್ಯವಸ್ಥೆಗಳೇ ಆಗಿದೆ. ಗಿಡ ಸಮೃದ್ಧಿಗಳೆಲ್ಲ ಇಲ್ಲ, ಗಿಡಗಳೆಲ್ಲ ಆಲೆ ಮಾಸ್ಲವಾಗಿದೆ. ಈಗ ವ್ಯವಸ್ಥೆಗಳನ್ನು ಸುಮಾರು ತಿಳುವಳಿಕೆಯನ್ನು ಭಕ್ತಾದಿಗಳಿಗೆ ಹೇಳಲಾಗಿದೆ, ತಿಳ್ಕೊಂಡಿದ್ದಾರೆ. ಎಲ್ಲ ವ್ಯವಸ್ಥೆಗಳನ್ನು ಏನೇನು ವ್ಯವಸ್ಥೆಗಳನ್ನು ಏನು ಮಾಡಬೇಕು, ಪರಿಸರ ಹೆಂಗೆ ನಾವು ಉಳಿಸ್ಕೋಬೇಕು, ಯಾವ ಥರ ಮಾಡಬೇಕು ಅಂಥೇಳಿ ಅವರಿಗೆ ಎಲ್ಲ ತಿಳುವಳಿಕೆ ಆಗಿದೆ. ಆದಷ್ಟು ಎಲ್ಲ ವ್ಯವಸ್ಥೆಗಳನ್ನು ತಿಳಿದು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಎಲ್ಲರಿಗೂ ವ್ಯವಸ್ಥೆಗಳನ್ನು ಒಂದು ಈ ನಂದಿ ಎಜುಕೇಷನ್ ಟ್ರಸ್ಟ್ ವ್ಯವಸ್ಥೆಯಿಂದ ಎಲ್ಲರಿಗೂ ಒಂದು ತಿಳುವಳಿಕೆಯನ್ನು ನೀಡಲಾಗಿದೆ. ಎಲ್ರಿಗೂ ಒಳ್ಳೆಯ ವ್ಯವಸ್ಥೆಯನ್ನು, ಒಂದು ಗಿಡ ಬಳಕೆ ಆಗಿರ್ಬೋದು, ಪ್ಲಾಸ್ಟಿಕ್ ಸಜ್ಜೆ ವ್ಯವಸ್ಥೆಗಳಾಗಿರ್ಬೋದು, ಯಾವುದೇ ವ್ಯವಸ್ಥೆಗಳನ್ನು ತಿಳುವಳಿಕೆಯನ್ನು ತಿಳ್ಕೊಂಡಿದ್ದಾರೆ. ನಮಸ್ತೆ. ನಾವು ಶ್ರೀ ಗಿಣ್ಣಿ ಪಿಕ್ಲಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಗೋವರ್ಧನ್ ಸ್ವಾಮಿ. ಇವತ್ತು ಶ್ರೀ
ನಂದಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಶ್ರೀ ದಿಣ್ಣೆ ಡಿಪ್ಲೊಮಾ ದೇವಸ್ಥಾನ ಆವರಣದಲ್ಲಿ ಒಂದು ಕ್ಯಾಂಪಸ್ ಏರ್ಪಡಿಸಿದೆ. ಪರಿಸರದ ಬಗ್ಗೆ ಜನಗಳಿಗೆ ಹೇಗೆ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಅಂತ ಒಂದು ಕ್ಯಾಂಪಸ್ ಹಾಕಿ ಎಲ್ಲರಿಗೂ ಸಹ ಇವತ್ತು ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ದಾರೆ. ಮತ್ತು ಪ್ಲಾಸ್ಟಿಕ್ ಯಾವ ರೀತಿಯಲ್ಲಿ ನಾವು ಅದನ್ನು ಹೊರಗಡೆ ಸಂರಕ್ಷಣೆ ಮಾಡಿ ಅದನ್ನು ಯಾವ ರೀತಿಯಲ್ಲಿ ನಾವು ಮತ್ತೆ ಪುನರ್ಬಳಕೆ ಮಾಡ್ಬೋದು ಅಂತಕ್ಕಂಥ ಒಂದು ಜಾಗೃತಿಯನ್ನು ಮೂಡಿಸಿದ್ದಾರೆ. ಹಾಗೆ ಬೀಜಗಳು, ಸಸ್ಯ ಬೀಜಗಳನ್ನು ಹೇಗೆ ನಾವು ಹೊಲದಲ್ಲಿ ಹಾಕ್ಬೋದು ಅಥವಾ ಪಕ್ಷಿ ಪ್ರಾಣಿಗಳಿಗೆ ಹೇಗೆ ನಾವು ಹಾಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಸುಮಾರು ಜಾಗೃತಿಗಳನ್ನು ಮೂಡಿಸಿ ಇವತ್ತು ಬರ್ತಕ್ಕಂಥ ಭಕ್ತಾದಿಗಳಿಗೆಲ್ಲರಿಗೂ ಸಹ ಒಳ್ಳೆಯ ಪರಿಸರದ ಬಗ್ಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೂ ಇಂಥ ಒಂದು ಹೆಚ್ಚಿನದಾಗಿ ಸಮಾಜದಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸ್ತಾ ಇರಲಿ ಅಂತ ಹೇಳ್ತಾ ನಾವು ದೇವಿಗೆ ಪ್ರಾರ್ಥನೆ ಮಾಡ್ಕೊಂತ ಹೀಗೆ ಬರತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಸಹ ಪರಿಸರದ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಒಳ್ಳೆಯ ಶ್ರದ್ಧೆ ಭಕ್ತಿ ಬರಲಿ ಅಂತ ಹೇಳ್ತಾ ಹೇಳ್ತೀನಿ. ಜೈ ಹಿಂದ್, ಜೈ